ಒಂದು ಭಾಷೆಯ ಕವಿಕೃತಿಗೂ ಮತ್ತೊಂದು ಭಾಷೆಯ ಕವಿಕೃತಿಗೂ ಕೆಲವು ಸಂದರ್ಭಗಳಲ್ಲಿ ಸಮಾನತೆ ಕಂಡುಬಂದಾಗ ವಿಮರ್ಶಕನಾದವನು ಅಂತಹ ಸನ್ನಿವೇಶಗಳನ್ನು ಇರಿಸಿಕೊಂಡು ಸಮಾನ ವಸ್ತುವನ್ನು ಕುರಿತು ಭಿನ್ನ ದೇಶದ ಭಿನ್ನ ಭಾಷೆಯ ಕವಿ ಪ್ರತಿಭೆ ಕೆಲಸ ಮಾಡಿರುವ ಪರಿಯನ್ನು ಗುರುತಿಸಿ ತೋರಿಸಬಹುದು. ಶೇಕ್ಸ್ಪಿಯರ್ ಕವಿಯ ಟೆಂಪೆಸ್ಟ್ ನಾಟಕದಲ್ಲಿ ಬರುವ ಮಿರಾಂಡಳ ಪಾತ್ರವನ್ನು, ಒಥೆಲೋ ನಾಟಕದ ಡೆಸ್ಟಿಮೋನಳ ಪಾತ್ರವನ್ನು, ಶಾಕುಂತಲ ನಾಟಕದ ಶಕುಂತಳೆಯ ಪಾತ್ರವನ್ನು ಮುಂದಿರಿಸಿಕೊಂಡು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಆ ಮೂರು ಪಾತ್ರಗಳ ಸಾಮ್ಯ ವೈಷಮ್ಯಗಳನ್ನು ಪರಿಶೀಲಿಸಿದ್ದಾರೆ. ಶ್ರೀ ಎಸ್ ವಿ ರಂಗಣ್ಣನವರು ಶಾಕುಂತಲದ 5ನೇ ಅಂಕದ ಸನ್ನಿವೇಶವನ್ನು ಶೇಕ್ಸ್ಪಿಯರನ ದಿ ವಿಂಟರ್ಸ್ ಟೇಲ್ ನಲ್ಲಿ ಸತಿ ಹರ್ಮಿಯೋನ್ ಇಂಥದೇ ಒಂದು ಸನ್ನಿವೇಶದಲ್ಲಿ ತನ್ನ ಗಂಡನಾದ ಲಿಯಾಂಟಿಸ್ ಜೊತೆಯಲ್ಲಿ ನಡೆದುಕೊಂಡ ರೀತಿಯೊಂದಿಗೆ ಹೋಲಿಸಿ ನೋಡಿದ್ದಾರೆ. ಆದರೆ ಈ ಎರಡು ಪ್ರಯತ್ನಗಳು ಹಿತವಾಗಿಲ್ಲವೆಂದೇ ಹೇಳಬೇಕು. ಏಕೆಂದರೆ ಪಾಶ್ಚಾತ್ಯ ಪೌರ್ವಾತ್ಯ ಕವಿಗಳ ಈ ನಿರ್ಮಿತಿಗಳಲ್ಲಿ ಕೃತಿಗೆ ಹಿನ್ನೆಲೆಯಾದ ಸನ್ನಿವೇಶ, ಮನೋಧರ್ಮ, ಉದ್ದೇಶ ಇವುಗಳ ವಿಚಾರದಲ್ಲಿ ಪೂರ್ವ ಪಶ್ಚಿಮದಷ್ಟು ಅಂತರವಿದೆ. ಬಂಕಿಂಚಂದ್ರರು ಶಕುಂತಳ, ಮಿರಾಂಡ ಇಬ್ಬರನ್ನು ಕುರಿತು ಇವರಿಬ್ಬರೂ ಋಷಿಕನ್ಯೆಯರು, ಪ್ರಾಸ್ಪಿರೋ ವಿಶ್ವಾಮಿತ್ರರಿಬ್ಬರೂ ರಾಜರ್ಷಿಗಳು, ಋಷಿಕನ್ಯೆಯರಾದುದರಿಂದ ಇಬ್ಬರಿಗೂ ಅಮಾನುಷಿಕ ಸಹಾಯವಿತ್ತು. ಮಿರಾಂಡಳು ಏರಿಯಲ್ನಿಂದ ರಕ್ಷಿತಳಾದವಳು, ಶಕುಂತಳೆಯು ಅಪ್ಸರರಿಂದ ರಕ್ಷಿತಳಾದವಳು ಎಂದು ಬರೆಯುತ್ತಾರೆ. ಈ ಹೋಲಿಕೆಯ ಒಂದೊಂದು ಮಾತು ವಿವಾದಾಸ್ಪದವಾದುದು. ಶಕುಂತಳೆಗೂ ಮಿರಾಂಡಳಿಗೂ ಕೆಲವು ಗುಣಗಳ ಸಾಮ್ಯವಿರಬಹುದು. ಆದರೆ ಪ್ರಾಸ್ಪಿರೋ ಮತ್ತು ವಿಶ್ವಾಮಿತ್ರ ಇವರಿಬ್ಬರೂ ರಾಜರ್ಷಿಗಳು ಎಂದು ಮಾಡುವ ತುಲನೆ ಸಾಧುವಾಗಿಲ್ಲ. ಜೊತೆಗೆ ಶಕುಂತಳೆ ಬೆಳೆದ ಆವರಣಕ್ಕೂ ಮಿರಾಂಡ ಬೆಳೆದ ಆವರಣಕ್ಕೂ ವಿಶೇಷ ವ್ಯತ್ಯಾಸವಿದೆ. ಹಾಗೆಯೇ ದುರಂತ ನಾಯಿಕೆಯಾದ ಡೆಸ್ಟಿಮೋನಳಿಗೂ ಶಕುಂತಳೆಗೂ ಇರುವ ಹೋಲಿಕೆಯನ್ನು ಎಷ್ಟು ದೂರ ಒಯ್ಯಬಹುದು? ಶ್ರೀರಂಗಣ್ಣನವರ ತೌಲನ ಕ್ರಮವೂ ಅಷ್ಟೇ. ದಿ ವಿಂಟರ್ಸ್ ಟೇಲ್ನಲ್ಲಿ ಬರುವ ಸಂದರ್ಭವು, ಶಾಕುಂತಳದ 5ನೇ ಅಂಕದ ಸಂದರ್ಭವು ಮೇಲುನೋಟಕ್ಕೆ ಒಂದೇ ಎಂಬಂತೆ ತೋರಿದರೂ ಆ ಸನ್ನಿವೇಶದ ಹಿಂದು ಮುಂದುಗಳ ದೃಷ್ಟಿಯಿಂದ ನೋಡಿದರೆ ಈ ಸಂದರ್ಭಗಳನ್ನು ಹೋಲಿಸಿ ಶಕುಂತಳೆಗಿಂತ ಹರ್ಮಿಯೋನಳ ನಡವಳಿಕೆ ಅತ್ಯುತ್ತಮವಾಗಿದೆ ಎಂದು ಅವರು ಹೇಳುವ ತೀರ್ಮಾನವನ್ನು ಒಪ್ಪಲಾಗುವುದಿಲ್ಲ. ಹೇಗೋ ಎಲ್ಲೋ ಸಾಮ್ಯ ಕಂಡ ಕೂಡಲೇ ಅವುಗಳನ್ನು ಪರಸ್ಪರ ಹೋಲಿಸಿ ನೋಡುವ ಪ್ರವೃತ್ತಿಯನ್ನು ತಡೆಹಿಡಿಯುವುದು ವಿಮರ್ಶಕರಿಗೆ ಅಸಾಧ್ಯವಾದರೂ ತಾವು ತುಲನೆಗೆಂದು ಎತ್ತಿಕೊಂಡ ಸಂದರ್ಭಗಳ ಹಿಂದೆ ಇರುವ ಕಾಲ, ದೇಶ, ಸಂಸ್ಕೃತಿಗಳ ಭಿನ್ನತೆಯನ್ನು ಗಮನದಲ್ಲಿ ಇರಿಸಿಕೊಳ್ಳಬೇಕಾಗುತ್ತದೆ. ಶ್ರೀ ಕೆ ನರಸಿಂಹಮೂರ್ತಿಯವರು ಶ್ರೀ ರಾಮಾಯಣ ದರ್ಶನವೂ ಪಾಶ್ಚಾತ್ಯ ಸಾಹಿತ್ಯವೂ ಎನ್ನುವ ಲೇಖನದಲ್ಲಿ ರಾಮಾಯಣ ದರ್ಶನದ ಹಲವು ಸನ್ನಿವೇಶ ಸಂದರ್ಭಗಳನ್ನು ಪಾಶ್ಚಾತ್ಯ ಕಾವ್ಯಗಳಲ್ಲಿ ಕಂಡುಬರುವ ಅದೇ ರೀತಿಯ ಸನ್ನಿವೇಶ ಚಿತ್ರಣಗಳೊಂದಿಗೆ ಹೋಲಿಸಿದ್ದಾರೆ. ಹಲವು ಭಾಷೆಗಳ ಸಾಹಿತ್ಯವನ್ನು ಓದಿಕೊಂಡವರು ಬೇರೆ ದೇಶದ ಬೇರೆ ಭಾಷೆಯ ಸಾಹಿತ್ಯ ಕೃತಿಗಳಲ್ಲಿ ಸಾಮ್ಯವನ್ನು ಕಂಡಾಗ ಅವೆರಡನ್ನೂ ಇರಿಸಿಕೊಂಡು
ಎರಡು ಕವಿ ಮನಸ್ಸುಗಳು ಹೇಗೆ ಸಮಾನವಾದ ರೀತಿಯಲ್ಲಿ ಕೆಲಸ ಮಾಡಿವೆ ಎನ್ನುವುದನ್ನು ತೋರಿಸುವುದು ಒಳ್ಳೆಯದು. ಅದರ ಬದಲು ಅಂತಹ ಸಂದರ್ಭಗಳನ್ನು ಎತ್ತಿಕೊಂಡು ಒಂದರ ಪ್ರಭಾವದಿಂದಲೇ ಮತ್ತೊಂದು ರೂಪಿತವಾಗಿದೆ ಎಂದು ಖಚಿತವಾಗಿ ತೋರಿಸಲು ಹೊರಡುವವರು ಕೊಂಚ ಯೋಚನೆ ಮಾಡಬೇಕು. ಎಂದರೆ ಒಂದರ ಪ್ರಭಾವದಿಂದಲೇ ಮತ್ತೊಂದು ರೂಪಿತವಾಗಿದ್ದರೂ ಆ ವಿಚಾರದಲ್ಲಿ ವಿಮರ್ಶಕ ಕಣ್ಣು ಮುಚ್ಚಿಕೊಂಡು ದಾಕ್ಷಿಣ್ಯ ವಿಮರ್ಶೆಯಲ್ಲಿ ತೊಡಗಬೇಕು ಎಂದಲ್ಲ. ಕೃತಿಗಳೆರಡರ ಪಾತ್ರಗಳಲ್ಲಿ, ಸನ್ನಿವೇಶ ಚಿತ್ರಣಗಳಲ್ಲಿ ಹೋಲಿಕೆ ಕಂಡಾಗ ಆಯಾ ಕವಿಯ ಕಾಲ, ದೇಶ, ಆಯಾ ಕವಿಗಳ ಪ್ರತಿಭೆಗೆ ಹಿನ್ನೆಲೆಯಾದ ಸಂಸ್ಕಾರ, ಸಂಸ್ಕೃತಿ ಇವುಗಳನ್ನು ಮರೆತು ಹೋಲಿಕೆ ಕಂಡದ್ದೇ ಒಂದು ವಿಶೇಷವೆಂಬಂತೆ ಅವೆರಡನ್ನು ಇರಿಸಿ ಕವಿಯ ಮಹತ್ತಿನ ತುಲನೆಗೆ ಇಂತಹ ಕೆಲವೇ ಸಂದರ್ಭಗಳನ್ನು ಮಾನದಂಡವನ್ನಾಗಿ ಮಾಡಿಕೊಳ್ಳಬಾರದು. ಎಷ್ಟೋ ವೇಳೆ ಪಾಶ್ಚಾತ್ಯ ರೊಮ್ಯಾಂಟಿಕ್ ಕಾವ್ಯದ ಪ್ರಚೋದನೆಯಿಂದ ನವೋದಯ ಕನ್ನಡ ಕಾವ್ಯ ಮೊದಲಾಯಿತು ಎಂಬ ಮಾತನ್ನು ಇಟ್ಟುಕೊಂಡು ಹೊಸಗನ್ನಡ ಕವಿತೆ ಸಾಧಿಸಿರುವುದೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇಂಗ್ಲಿಷ್ ಕವಿಗಳ ನೆರಳು ಎನ್ನುವಂತಹ ಪ್ರಮಾದ ವಿಮರ್ಶೆಯ ಮಾತುಗಳನ್ನೂ ಕೆಲವರು ಆಡಿರುವುದುಂಟು. ಈ ರಭಸದಲ್ಲಿ ಕನ್ನಡ ಕವಿಗಳು ಎಷ್ಟರ ಮಟ್ಟಿಗೆ ಹೊರಗಡೆಯಿಂದ ಪ್ರಚೋದಿತರಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಇದು ನಮ್ಮದೇ ಆಗಿದೆ, ಅಷ್ಟೇ ಅಲ್ಲ ಇಂಗ್ಲಿಷ್ ಕವಿಗಳಿಗಿಂತಲೂ ಯಾವ ಯಾವ ದಿಶೆಯಲ್ಲಿ ಇವರು ಮುಂದುವರೆದಿದ್ದಾರೆ ಎನ್ನುವುದನ್ನು ಇಂತಹ ವಿಮರ್ಶಕರು ಮರೆತು ಬಿಡುವುದುಂಟು. ರಾಮಾಯಣ ದರ್ಶನದ ಕೆಲವು ಭಾಗಗಳನ್ನು ಆಂಗ್ಲ ಸಾಹಿತ್ಯದ ಕೆಲವು ಭಾಗಗಳೊಂದಿಗೆ ಹೋಲಿಸುತ್ತಾ ತನ್ನ ಕಾವ್ಯದ ಕೆಲವು ಸಂಚಿಕೆಗಳ ಆರಂಭದಲ್ಲಿ ಮಿಲ್ಟನ್ ತನ್ನ ವೈಯಕ್ತಿಕ ಅನುಭವ, ಅಭಿಪ್ರಾಯಗಳನ್ನು ರೂಪಿಸುವುದುಂಟು. ಅವನಂತೆ ಕುವೆಂಪು ಚಿತ್ರಕೂಟಕ್ಕೆ ಎಂಬ ಸಂಚಿಕೆಯ ಮೊದಲಲ್ಲಿ ತಮ್ಮ ಪೂರ್ವಾನುಭವವನ್ನು ಹೇಳಿಕೊಳ್ಳುತ್ತಾರೆ. ಮಲೆಯ ನಾಡು ಎನಗೆ ತಾಯಿ ಮನೆ, ಕಾಡು ದೇವರ ಬೀಡು, ಗಿರಿಯ ಮುಡಿ ಶಿವನ ಗುಡಿ, ಬನವೆಣ್ಣೆ ಮೊದಲಿನ ಮನದನ್ನೆ ಎಂದು ನರಸಿಂಹಮೂರ್ತಿಯವರು ಹೋಲಿಸಿ ತೋರಿಸಿದ್ದಾರೆ. ಈ ಮಾತು ತನಗೆ ತಾನೇ ನೇರವಾಗಿ ಬರುವಷ್ಟು ಮಲೆನಾಡಿನ ಅನುಭವದ, ಮಲೆನಾಡನ್ನು ಕುರಿತ ಪ್ರೀತಿಯ ಆಧಿಕ್ಯದ ಬೆಂಬಲ ಕುವೆಂಪು ಅವರಿಗಿದೆ. ಮಿಲ್ಟನ್ನಂತೆ ಕುವೆಂಪು ಅವರು ಹೇಳಿಕೊಂಡಿರುವುದರ ಸಾಮ್ಯವನ್ನು ಗಮನಿಸುವ ಮೊದಲು ಕವಿ ಪಂಪನ ಬನವಾಸಿಯ ವರ್ಣನೆಯನ್ನು ಒಮ್ಮೆ ವಿಮರ್ಶಕರು ಗಮನಿಸಬೇಕಾಗಿತ್ತು. ಪ್ರಾರ್ಥನೆ, ತಪಸ್ಸುಗಳ ಮಹಿಮೆಯನ್ನು ಹಲವು ಪಾತ್ರಗಳ ಬಾಯಲ್ಲಿ ಕುವೆಂಪು ಅವರು ಹೇಳಿಸಿರುವ ಭಾಗಗಳನ್ನು ಟೆನಿಸನ್ ಕವಿಯ ಮಾರ್ಟಡಿ ಆರ್ಥರ್ ಎಂಬ ಕವನದ ಗಾಡ್ ಫುಲ್ಫಿಲ್ಸ್ ಹಿಮ್ಸೆಲ್ಫ್ ಇನ್ ಮೆನಿ ವೇಸ್ ಎಂಬ ಪಂಕ್ತಿಯೊಂದಿಗೆ ಮೋರ್ ಥಿಂಗ್ಸ್ ಆರ್ ಬ್ರಾಟ್ ಬೈ ಪ್ರೇಯರ್ ದ್ಯಾನ್ ದಿಸ್ ವರ್ಲ್ಡ್ ಡ್ರೀಮ್ಸ್ ಆಫ್ ಎಂಬ ಮಾತುಗಳೊಂದಿಗೆ ಹೋಲಿಸಿ ನೋಡಿದ್ದಾರೆ. ಹೀಗೆ ಹೋಲಿಸುವ ರಭಸದಲ್ಲಿ ಅವರು ಭಾರತೀಯ ಪರಂಪರೆಯಲ್ಲಿ ಇಂತಹ ಸಾವಿರಾರು ಮಾತುಗಳಿವೆ ಎಂಬುದನ್ನು ಮರೆತಿರುವಂತಿದೆ. ಪೂಜೆ, ಪ್ರಾರ್ಥನೆ, ತಪಸ್ಸು ಇತ್ಯಾದಿ ವಿಷಯಕವಾದ ಅಭಿಪ್ರಾಯಗಳಿಗೆ ಭಾರತೀಯ ಕವಿ ಪಾಶ್ಚಾತ್ಯ ಕವಿಗಳಲ್ಲಿ ಅಲ್ಲೊಂದು ಇಲ್ಲೊಂದು ಗೋಚರವಾಗುವ ಮಾತುಗಳಿಂದ ದೀಪ್ತವಾಗಬೇಕಾದ ಅಗತ್ಯವೇನೂ ಇಲ್ಲ. ಈ ಹೋಲಿಕೆಯ ಅತಿರೇಕದಲ್ಲಿ ಲೇಖಕರು ಆಂಜನೇಯನ ಸಾಗರೋಲ್ಲಂಘನದ ಸಾಹಸದ ವರ್ಣನೆಯ ಮಹಾಛಂದಸ್ಸಿನ ಓಟದ ಮೇಲೆ ಸೇಟನ್ ಖೇಯಾಸ್ ಹಾರುವ ವರ್ಣನೆಯ ಪ್ರಭಾವ ಬೀಳುತ್ತದೆ. ಜೂಲಿಯಸ್ ಸೀಸರ್ ನಾಟಕದಲ್ಲಿ ಬ್ರೂಟಸ್ ಮತ್ತು ಮಾರ್ಕ್ ಆಂಟೋನಿ
ಮಂದಿಯ ಮನಸ್ಸನ್ನು ಒಲಿಸಿಕೊಳ್ಳಲು ಉಪಯೋಗಿಸುವ ವಾಗ್ಮಿ ತಂತ್ರಗಳನ್ನು ಕುವೆಂಪುವಿನ ಮಂಥರೆ ಕೈಕೆಯ ಮನಸ್ಸನ್ನು ಒಲಿಸಿಕೊಳ್ಳಲು ಉಪಯೋಗಿಸುತ್ತಾಳೆ. ಇನ್ನೂ ಪರಿಣಾಮಕಾರಿಯಾಗಿರುವುದು ರಾವಣ ಪಾತ್ರ ಚಿತ್ರದ ಮೇಲೆ ಬಿದ್ದಿರುವ ಮ್ಯಾಕ್ಬೆತ್ ಪಾತ್ರದ ಪ್ರಭಾವ. ಇಂತಹ ಮಾತುಗಳನ್ನೂ ಹೇಳಿದ್ದಾರೆ. ಈ ಮಾತುಗಳಿಂದ ವಿಮರ್ಶಕರ ವಿಸ್ತಾರವಾದ ವಿದ್ವತ್ ಗೋಚರವಾಗುತ್ತದೆ. ಒಂದಕ್ಕೂ ಮತ್ತೊಂದಕ್ಕೂ ಇರುವ ಸಾಮ್ಯವನ್ನು ಅವರ ಕಣ್ಣು ಸೂಕ್ಷ್ಮವಾಗಿ ಗುರುತಿಸುತ್ತದೆ. ಆದರೆ ತೀರಾ ಭಿನ್ನ ಮನೋಭಾವದ, ಭಿನ್ನ ಹಿನ್ನೆಲೆಯ ಸನ್ನಿವೇಶ ಹಾಗೂ ಪಾತ್ರಗಳನ್ನು ಒಟ್ಟಿಗೆ ಇರಿಸಿ ನೋಡುವುದು ಎಷ್ಟರ ಮಟ್ಟಿಗೆ ಉಚಿತ ಎನ್ನುವ ಅಂಶ ಮಾತ್ರ ಕಡಿಮೆಯಾಗಿದೆ. ಆದರೆ ಕೆಲವು ಕಡೆ ಅವರ ಪ್ರಯತ್ನ ಮೆಚ್ಚುವಂತಿದೆ. ಕುವೆಂಪು ಅವರಿಗೆ ನೇರವಾದ ಪ್ರಚೋದನೆ ಪ್ರಭಾವ ಅಲ್ಲಿಂದಲೇ ಬಂದಿದೆ ಎಂದು ಒಪ್ಪಿಕೊಳ್ಳಲು ಅರ್ಹವಾದ ಕೆಲವು ವರ್ಣನೆಗಳನ್ನು ಬೆರಳಿಟ್ಟು ತೋರಿರುವುದು ಪ್ರಶಂಸನೀಯವಾಗಿದೆ. ಅತ್ತಲ ದೈತ್ಯ ಸಭೆಯೋಳ್ ಎಂಬ ರಾಮಾಯಣ ದರ್ಶನಂ ಮಹಾಕಾವ್ಯದ ಸಂಚಿಕೆಯ ಮೊದಲಲ್ಲಿ ಬರುವ ರಾವಣನ ವರ್ಣನೆ ಮಿಲ್ಟನ್ ತನ್ನ ಪ್ಯಾರಡೈಸ್ ಕೃತಿಯಲ್ಲಿ ಸೇಟನ್ನನನ್ನು ವರ್ಣಿಸುವ ಸಂದರ್ಭಕ್ಕೆ ಹೆಚ್ಚು ಕಡಿಮೆ ಯಥಾವತ್ತಾಗಿ ಹೋಲುತ್ತದೆ. ಕುವೆಂಪು ಅವರು ಮಿಲ್ಟನ್ನನ ಮಾತುಗಳಿಂದಲೇ ಇಲ್ಲಿ ಪ್ರಭಾವಿತರಾಗಿದ್ದಾರೆ. ಹಾಗೆಯೇ ರಾವಣ ಧ್ಯಾನ ಮಾಲಿನಿಯ ಮರಣ ಸಮಯದಲ್ಲಿ ಬಾಳ್ ಕಳ್ಳನೊರೆದೊಂದು ಸುಳ್ಳಿನ ಸಂತೆ ಬರಿ ಬೊಂತೆ ಇತ್ಯಾದಿ ಮಾತುಗಳು ಮ್ಯಾಕ್ಬೆತ್ ಇಂಥದೇ ಸಂದರ್ಭದ ಲೈಫ್ ಇಸ್ ಎ ಟೇಲ್ ಟೋಲ್ಡ್ ಬೈ ಎನ್ ಈಡಿಯಟ್ ಆಫ್ ಸೌಂಡ್ ಅಂಡ್ ಫ್ಯೂರಿ ಸಿಗ್ನಿಫೈಯಿಂಗ್ ನಥಿಂಗ್ ಎಂಬ ಮಾತಿಗೆ ಸಂಪೂರ್ಣ ಋಣಿಯಾಗಿವೆ ಎಂಬುದನ್ನು ಲೇಖಕರು ತೋರಿಸಿದ್ದಾರೆ. ಆದರೆ ಪ್ರತಿ ಪಂಕ್ತಿ ಪಂಕ್ತಿಗೆ, ಪಾತ್ರ ಪಾತ್ರಕ್ಕೆ ಪಾಶ್ಚಾತ್ಯ ಸಾಹಿತ್ಯದಿಂದ ಪಂಕ್ತಿಗಳನ್ನು ಉದ್ಧರಿಸಿ ತೋರಿಸುವುದರ ಮೂಲಕ ಈ ಕವಿ ಬೇರೆ ಕವಿಗಳಿಂದಲೇ ಈ ಸಾಮಗ್ರಿಗಳನ್ನು ಎತ್ತಿಕೊಂಡಿದ್ದಾನೆ, ಅವುಗಳಿಲ್ಲದಿದ್ದರೆ ಈ ಕವಿಕೃತಿಯ ಈ ಸಂದರ್ಭಗಳು ಹೀಗೆ ಮೂಡುತ್ತಿರಲಿಲ್ಲ ಎಂಬಂತಹ ಧೋರಣೆಯನ್ನು ತಾಳಿರುವುದು ಸರಿಯಲ್ಲ. ದೊಡ್ಡ ಚೇತನಗಳು ಸಮಾನವಾಗಿ ಆಲೋಚಿಸಬಹುದು. ಅವೆರಡರಲ್ಲೂ ಸಾಮ್ಯ ಕಂಡರೆ ಅದು ಯಾರ ದೋಷವೂ ಅಲ್ಲ. ಸಾರಾಂಶ ಇಷ್ಟು: ಸಾಮ್ಯದಿಂದ ಸ್ವಾಮ್ಯವನ್ನೇ ಶಂಕಿಸುವುದು ಸರಿಯಲ್ಲ.